ಇವಾಗ ಇನ್ನೊಂದು ಸಿನಿಮಾ ಸೈನ್ ಮಾಡಿದ್ದೀನಿ ಕನ್ನಡದಲ್ಲಿ. ಅದನ್ನ ಸ್ವಲ್ಪ ಕನ್ಫರ್ಮ್ ಆಗೋ ತನಕ ಇಲ್ಲಿ ಹೇಳೋದು ಬೇಡ, ಬಟ್ ಒಂದು ದೊಡ್ಡ ಸ್ಟಾರ್ ಜೊತೆ ಒಂದು ಒಳ್ಳೆ ಆಪೋಸಿಟ್ ಪಾತ್ರ ಸಿಕ್ಕಿದೆ. ಫಸ್ಟ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಐ ನೋ ವೆರಿ ಸ್ವೀಟ್. ಬಾಬಾ ಬಂದ ತಕ್ಷಣ ನೀವು ಸೀಟ್ ಅನ್ನು ಟಲ್ ನಿಮಗೆ ಇನ್ನೂ ಒಳ್ಳೊಳ್ಳೆ ಅದು ಸಿಗಲಿ ಅಂತ ಈಗ ಯಾವುದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಆಗಿದೆ ಇವಾಗ, ಬಹುಶಃ ಮಾರ್ಚ್ಗೇನೋ ಇದು ಮಾಡ್ತಾರೆ, ಫ್ಲೋರ್ಸ್ಗೆ ಹೋಗ್ತಾರಂತೆ. ಸೊ ಅದು ಬಿಟ್ಟು ತೆಲುಗುಲಿ ಇವಾಗ ಇನ್ನೊಂದು ಸೀರಿಯಲ್ ಅದು ಮಾಡಿ ಎನ್ನಾಲು ವೆಚ್ಚ ಹೃದಯ ಮಾಡಿದೆ. ಹೃದಯ ಗೀತೆ ಅಂತ ಕನ್ನಡದಲ್ಲಿ ಬರ್ತಾ ಇದೆ ಮಧ್ಯಾಹ್ನ 2 ಗಂಟೆಗೆ. ಅದು ಸೀರಿಯಲ್ ಕಂಟಿನ್ಯೂ ಆಗ್ತಿದೆ. ಇದು ಬಿಟ್ಟು ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಸ್ನೇಹದ ಕಡಲಲ್ಲಿ ಅಂತ. ಅದು ನೈಟು 10 ಗಂಟೆಗೆ ಬರ್ತಿದೆ. ಸೊ ಇದೆಲ್ಲ ಪ್ರಾಜೆಕ್ಟು ಫುಲ್ಲು ರಭಸದಿಂದ ಸಾಕ್ತಾನೆ ಇದೆ, ಎಲ್ಲೂ ಏನು ನಿಂತಿಲ್ಲ. ಆ್ಯಕ್ಚುಲಿ ಡೇಟ್ಸ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಯಾಕೆಂದರೆ 12 ದಿನ ಅಲ್ಲೋಗುತ್ತೆ, 12 ದಿನ ಇಲ್ಲೋಗುತ್ತೆ. ಈ ಮಧ್ಯದಲ್ಲಿ ಅಲ್ಲೂ ಇಲ್ಲೂ ಕಿತ್ತು ಸಿನಿಮಾಗೆ ಹೆಂಗಾರು ಮಾಡಿ 4 ಡೇಟ್ 5 ಡೇಟ್ ಕೊಡಬೇಕಾಗುತ್ತೆ. ಇದು ಮ್ಯಾನೇಜ್ ಮಾಡೋದೇ ನಿಜವಾಗ್ಲೂ ಒಂದು ದೊಡ್ಡ. ಈ ನಡುವಲ್ಲಿ ಶಾಲಿನಿ ಸಮೈರ ಅನ್ಕೋತೀನಲ್ಲ. ಹೌದು, ಸಮೈರ ಅವ್ರು ಎಲ್ಲಿದ್ದಾರೆ? ಅದೇ ನಾನು ಯಾವಾಗ ಇದೆಲ್ಲ ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ನಾನು ಹೆಂಡತಿಗೆ ಹೇಳ್ಬಿಟ್ಟಿರ್ತೀನಿ ನನ್ನ ಮನೆಗೆ ಬಂದಷ್ಟು ನನ್ನ ಮಗಳು ಕಾಣಿಸ್ಕೊಬೇಕು ನನಗೆ ಅಂತ. ಅದಕ್ಕೆ ಅವಳಿಗೋಸ್ಕರ ಬೇಗ ನೈಟ್ ಶೂಟ್ ಮುಗಿಸ್ಕೊಂಡು ಜಿಮ್ ಮಾಡಿ ಮನೆಗೆ ಓಡ್ ಬಂದಿರ್ತೀನಿ. ಆಮೇಲೆ ನನ್ನ ಲಕ್ಕಿಲಿ ನನ್ನ ಮಗಳು ಸ್ವಲ್ಪ ಮಲಗೋದು ಲೇಟು. ಸೊ ಅವಳು 12:30 1 ಗಂಟೆ ನಾನು ಎದ್ದಿರೋ ತನಕ ಅವಳು ಎದ್ದಿರ್ತಾಳೆ. ಸೊ ಅವಳ ಜೊತೆ ಸ್ವಲ್ಪ ಒಂದು 2-3 ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನು ಮನೆ ಹೋಗ್ತಿದ್ದಂಗೆ ನನಗೊಂಥರ ಅವಳು ಗೊಂಬೆ ಥರ ಕೂತಿರ್ಬೇಕು ಮನೆ ಮುಂದೆ. ನನಗೆ ನನ್ನ ಮುಂದೆ ನಾನು ಊಟ ಮಾಡ್ತಿರ್ಬೇಕು, ಅವಳು ನೋಡ್ಕೊಂಡು ಊಟ ಮಾಡ್ಬೇಕು ನಾನು. ಸೊ ಇನ್ನೇನೋ ಇರ್ಬೇಕಾದ್ರೆ ಪಕ್ಕದಲ್ಲಿ ಕೂತಿರ್ಬೇಕು ಅವಳು ಅದೇ ಥರ. ಅವಳು ಗೊತ್ತಾಗ್ಬಿಟ್ಟೈತೆ ನಮ್ಮ ಅಪ್ಪನ ಮುಂದೆ ನಾನು ಗೊಂಬೆ ಥರ ಕೂತಿರ್ಬೇಕು ನಾನು ಅಂತ. ಸೊ ನಾನು ಮಲಗೋ ತನಕನೂ ಹಂಗೆ ಅಲ್ಲೇ ಕಣ್ಮುಂದೆ ಇರ್ತಲೆ. ಇವತ್ತು ತಕಡಿಲಿ ಸಿನಿಮಾ ಹಾಕಿದ್ರೆ, ಈ ಕಡೆ ಧಾರಾವಾಹಿ ಹಾಕಿದ್ರೆ ಯಾವ್ದನ್ನ ಚೂಸ್ ಮಾಡ್ತಾರೆ? ಧಾರಾವಾಹಿ. ನನಗೆ ಎಲ್ಲೋ ಒಂದು ಕಡೆ ತುಂಬ ಎಸ್ಪೆಷಲಿ ಕೊಟ್ಟಿದೆ ಈ ಧಾರಾವಾಹಿ. ಅಫ್ಕೋರ್ಸ್ ಇದರಿಂದ ಸಿನಿಮಾಗೆ ಹೋಗಬೇಕು, ದೊಡ್ಡ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದೆಲ್ಲ ಇದೆ ಮನಸ್ಸಲ್ಲಿ. ಆದರೆ ನನಗೆ ಧಾರಾವಾಹಿಗೆ ಎಲ್ಲೋ ಒಂದು ಕಡೆ ಜಾಸ್ತಿ ಒತ್ತು ಕೊಡ್ತೀನಿ. ಬಿಕಾಸ್ ನನಗೆ ನಮ್ಮ ಜಿ ಕನ್ನಡ ಆಗ್ಬೋದು ಅಥವಾ ಬೇರೆ ವಾಹಿನಿಗಳಾಗ್ಬೋದು ಯಾವುದು ನನ್ನ ಕೈ ಬಿಟ್ಟಿಲ್ಲ. ಅಂದರೆ ಕೆಲಸ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನೇ ತಂದಿಲ್ಲ ಅವರು. ಸೊ ಎಲ್ಲೊಂದು ಕಡೆ ಅದಕ್ಕೆ ನಾನು ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ, ಎಲ್ಲಿ ತನಕ ಚಾನಲ್ ಆಗ್ಬೋದು, ಜನ ಆಗ್ಬೋದು, ನನ್ನ ಬೆಳ್ಳಿ ಥರ ನನ್ನ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋ ಆಸಕ್ತಿ ಇದೆ, ಅಲ್ಲಿ ತನಕ ಮಾಡ್ತಾನೆ ಹೋಗ್ತೀನಿ. ಆದ್ದರಿಂದ ನನ್ನ ಅವರೇ ಡಿಸೈಡ್ ಮಾಡಿ ದೊಡ್ಡ ಪರದೆ ಕರ್ಕೊಂಡು ಹೋಗಿ ಅಲ್ಲಿ ಕಂಟೆಸ್ಟ್ ನೋಡಬೇಕು ಅಂತ ಆಸೆ ಬಿದ್ದರೆ ಇದೆಲ್ಲ ಎಟ್ ಎಂಡ್ ಆಫ್ ಹೆಂಗೆ ಗೊತ್ತಾ, ಇಟ್ ಈಸ್ ಆಲ್ ಲೆಫ್ಟ್ ವಿತ್ ಪೀಪಲ್. ಜನ ಹೆಂಗೆ ಆಸೆ ಪಡ್ತಾರೋ ನೀವು ಹಂಗೆ ಹೋಗ್ತೀರಾ ಅಷ್ಟೇ. ಇಲ್ಲಿ ಯಾವುದು ದೇವ್ರು ಬರ್ದಿದ್ದು ಅಲ್ಲ, ಇದು ಜನ ಬರ್ದಿದ್ದಷ್ಟೇ. ದೇವ್ರೆಲ್ಲ ಅಂದ್ಕೊಂಡು ನಿಮ್ಗೊಂದು ದಾರಿ ಮಾಡ್ಕೊಡ್ಬೋದಷ್ಟೇ. ಆ ದಾರಿಲಿ ನಡ್ಕೊಂಡು ಹೋಗ್ಬೇಕು ಡಿಸೈಡ್ ಮಾಡೋದು, ಎಸ್ಪೆಷಲಿ ಈ ಇಂಡಸ್ಟ್ರಿಲಿ ಡಿಸೈಡ್ ಮಾಡೋದು ಜನ, ಆ್ಯಂಡ್ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ.